ಈಗ ಬಿಗ್ ಬಾಸ್ ನಂತರ ಒಂದಷ್ಟು ಸಿನಿಮಾ ಅವಕಾಶಗಳು ಇನ್ನೂ ಜಾಸ್ತಿ ಆಗಿದೆ. ಸೊ ಎಷ್ಟು ಅವಕಾಶಗಳು ಬಂದಿದೆ, ನೆಕ್ಸ್ಟ್ ಮುಂದಿನ ನಡೆ ಏನು ನಿಮ್ಮದು ಅಂತ? ಯಾಕಂತಂದರೆ ಸೊ ಬಿಗ್ ಬಾಸ್ ನಂತರ ಒಂದಷ್ಟು ಗೊಂದಲಗಳಿರುತ್ತೆ, ಏನು ಮಾಡಬೇಕು ಅನ್ನುವಂಥ ಕನ್ಫ್ಯೂಷನ್ಸ್ ಇರುತ್ತೆ. ಈಗ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಒಂದು ಬಿಫೋರ್ ಬಿಗ್ ಬಾಸ್ ಆ್ಯಕ್ಟ್ ಮಾಡಿದಂಥ ಸಿನಿಮಾಗಳೆಲ್ಲ ಈಗ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ನಿಮ್ಮ ಒಂದು ಇರುವಿಕೆಯಲ್ಲಿ ಸಾಕಷ್ಟು ಒಂದು ಪ್ರಚಾರದ ಅಗತ್ಯನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಆ್ಯಕ್ಟ್ ಮಾಡಿದ್ರೆ ಅಂತಂದ್ರೆ ಆ ಸಿನಿಮಾ ಪ್ರಚಾರನೇ ಬೇಡ ಅಂತ ಹೇಳ್ಬಿಟ್ಟು ನಿಮ್ಮ ಡೈರೆಕ್ಟರ್ ವಿಜಯನಂದನ್ ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ಈಗ ಎಷ್ಟು ಆಪರ್ಚುನಿಟೀಸ್ ಬರ್ತಾ ಇದೆ, ಅಫ್ಕೋರ್ಸ್ ಒಂದು ನೂರಾರು ಬಂದಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಸೊ ಹೆಂಗೆ ಆಯ್ಕೆ ಮಾಡ್ಕೊಳ್ತಿದ್ದೀರಾ ಅಂತ? ಅಣ್ಣ ನಾನು ಈಗ ಗಿಲ್ಲಿದು ಬಿಟ್ರೆ ಪ್ರಚಾರನೇ ಬೇಡ, ಇದೇ ಬೇಡ, ಅದೆಲ್ಲ ಸುಳ್ಳು ಅಣ್ಣ. ಯಾಕೆಂದರೆ ನಾನು ಇಂಡಸ್ಟ್ರಿಲಿ ಒಂದು ಚೂರು ಗೊತ್ತಿರೋದ್ರಿಂದ, ಕೆಲಸ ಮಾಡಿರೋದ್ರಿಂದ ನನ್ನ ಅನುಭವದಲ್ಲಿ ಹೇಳೋದಾದರೆ ಸಿನಿಮಾ ಬೇರೆ, ರಿಯಾಲಿಟಿ ಶೋ ಬೇರೆ ಅಣ್ಣ. ಈಗ ಓಕೆ ಆಯಿತು, ರಿಯಾಲಿಟಿ ಶೋಲಿ ಗುರ್ತಿಸ್ಕೊಂಡೆ ಎಲ್ಲ ಆಯಿತು, ನೋಡಿದ್ರು, ಖುಷಿಪಟ್ಟರು, ಇಷ್ಟಪಡ್ತಾರೆ, ಎಲ್ಲ ಸರಿ. ಈಗ ಸಿನಿಮಾ ಬೇರೆ ಅಲ್ವಣ್ಣ. ಈಗ ಸಿನಿಮಾ ಥಿಯೇಟ್ರಿಗೆ ಬಂದು ಥಿಯೇಟ್ರ್ ಆಡಿಯನ್ಸೇ ಬೇರೆ ಇರ್ತಾರೆ, ಥಿಯೇಟ್ರಿಗೆ ಬಂದು ನೋಡೋರೇ ಬೇರೆ ಇರ್ತಾರೆ. ಥಿಯೇಟ್ರಿಗೆ ಬಂದು ಅವ್ರಿಗೆ ಇಷ್ಟ ಆಗಬೇಕು, ಅವ್ರಿಗೆ ಇಷ್ಟ ಆದರೆ ಈಗ 4 ಜನ ಕೇಳ್ತಾರೆ, ಫ್ಯಾಮಿಲಿಯವ್ರು ಕರ್ಕೊಬರ್ತಾರೆ, ಈ ಥರ ಇರ್ತದೆ ಅಣ್ಣ ಅದು. ಈಗ ನಾವು ಏನೇ ಮಾಡಿದ್ರು, ಏನೇ ಪ್ರಮೋಷನು, ಏನೇ ಪಬ್ಲಿಸಿಟಿ, ಏನು ಹೇಳಿ ಏನೇ ಮಾಡಿದ್ರು ಅಲ್ಟಿಮೇಟ್ಲಿ ಸಿನಿಮಾ ಫಸ್ಟ್ ಹಾಪಲ್ಲೇ ರಿವ್ಯೂ ಕೊಟ್ಬಿಡ್ತಾರೆ, ಫೋನಲ್ಲಿ ರಿವ್ಯೂ ಕೊಟ್ಬಿಡ್ತಾರೆ. ಈ ಸಿನಿಮಾ ಹಿಂಗೈತೆ, ಚೆನ್ನಾಗಿಲ್ಲ ಅಂತ ರಪ್ಪ ಅಂತ ಅಲ್ಲೇ ಗೊತ್ತಾಗ್ಬಿಡ್ತದೆ. ಹಂಗೆ ಈಗ ನಾನು ಇರೋದ್ರಿಂದ ಎಲ್ಲ ಆಗ್ಬಿಡ್ತದೆ, ಅದು ಸುಳ್ಳೋಣ. ಸಿನಿಮಾನೇ ಚೆನ್ನಾಗಿಲ್ಲ ಅಷ್ಟೇ. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಅವಕಾಶಗಳು ಯಾವ ರೀತಿ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ? ಯಾರಾದರೂ ದೊಡ್ಡ ದೊಡ್ಡ ಸ್ಟಾರ್ ನಟರು ಆ್ಯಕ್ಟ್ ಮಾಡುವಂಥ ಚಾನ್ಸ್ ಏನೋ ಸಿಕ್ಕಿದೆಯಾ ಅಂತ? ಅದೇ ಅಣ್ಣ, ಮಾತುಕತೆಗಳು ನಡೀತಾವೆ ಒಂದಷ್ಟು. ಅದೇ ಯಾವುದು ಇನ್ನೂ ಫೈನಲ್ ಆಗಿಲ್ಲ. ಮಾತುಕತೆಗಳು ನಡೀತಾವೆ. ಫೈನಲ್ ಆದಮೇಲೆ ನಿಮಗೆ ಗೊತ್ತಾಗೇ ಆಯ್ತದೆ, ನಿಮಗೆ ಗೊತ್ತಿಲ್ಲದಿರೋದೇನು, ಫಸ್ಟ್ ನಿಮಗೆ ಎಲ್ಲ ಗೊತ್ತಾಗೋದು. ಸೊ ಇನ್ನೊಂದು ವಿಚಾರ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತು. ನೀವು CM ಅವ್ರನ್ನ ಭೇಟಿ ಆಗ್ತೀರಾ, DCM ಅವ್ರನ್ನ ಭೇಟಿ ಆಗ್ತೀರಾ, ಅದ್ರ ಜೊತೆಗೆ ದೊಡ್ಡ ದೊಡ್ಡ ಸ್ಟಾರ್ ನಟರ ಶಿವಣ್ಣ ಆಗಿರ್ಬೋದು, ಜಗ್ಗೇಶ್ ಸರ್ ಆಗಿರ್ಬೋದು, ಎಲ್ಲರನ್ನೂ ಕೂಡ ಭೇಟಿ ಆಗ್ತೀರಾ. ಅಂಥ ಒಂದು ಸಂದರ್ಭದಲ್ಲಿ ಏನು ಅಂತಂದರೆ ಗಿಲ್ಲಿ ನಟ ಅವರು ಮುಂದಿನ ದಿನಗಳಲ್ಲಿ ಪಾಲಿಟಿಕ್ಸ್ ಬರ್ತಾರೆ. ಹಾಗಾಗಿ ಒಂದು ಕಡೆ ಸ್ಟಾರ್ ನಟರನ್ನ ಭೇಟಿ ಆಗ್ತಿದ್ದಾರೆ, ಮತ್ತೊಂದು ಕಡೆ ಪೊಲಿಟಿಷಿಯನ್ಸನ್ನು ಭೇಟಿ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನು ಕ್ಲಾರಿಟಿ ಕೊಡ್ತೀರಾ? ಹಂಗಲ್ಲ ಅಣ್ಣ, ಅದು ನನಗೆ ಅದ್ರ ಬಗ್ಗೆ ಈ ರಾಜಕೀಯದ ಬಗ್ಗೆ ನಂಗೆ ಗೊತ್ತಿರಲ್ವಣ್ಣ. ಈಗ ಯಾವುದೇ ಫೀಲ್ಡ್ ಆದರೂ ತಿಳ್ಕೊಂಡಿರ್ಬೇಕಲ್ಲ ಅದ್ರ ಬಗ್ಗೆ. ಈಗ ಕೈ ಸುಟ್ಕೋದು ಅಂತಾರೆ ಗೊತ್ತಾ? ಈಗ ಏನು ಮಾಡಿದೆ, ಅಯ್ಯೋ ಯಾವುದೋ ಬಿಸ್ನೆಸ್ಗೆ ಕೈ ಸುಟ್ಕೊಬಿಟ್ಟೆ ಅಂತಾರೆ ಗೊತ್ತಾ? ಕೈ ಯಾಕೆ ಸುಟ್ಕೊಬಿಡೋದು ಅಂದರೆ ಅವ್ರಿಗೇನು ಗೊತ್ತಿರಲ್ಲ ಅದ್ರ ಬಗ್ಗೆ ಅಂತ. ಈಗ ಯಾವುದೇ ಪ್ರೊಫೆಷನ್ಗೆ ಹೋಗ್ತೀನಿ, ಏನಾರು ಒಂದು ಮಾಡ್ತೀನಿ, ಯಾವ ಕೆಲಸಕ್ಕಾರು ಹೋಗ್ತೀನಿ ಅಂದರೆ ಅದ್ರ ಬಗ್ಗೆ ಒಂದು 30% ನಾಲೆಡ್ಜ್ ಇರಬೇಕು. ಇಲ್ಲಾಂದರೆ ಅಲ್ಲಿ ಜೀರೋಯಿಂದ ಸ್ಟಾರ್ಟ್ ಮಾಡಬೇಕು. ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಆಸಕ್ತಿ ಬಂದು ಅದ್ರ ಮೇಲೆ, ಒಂದು ಪ್ರೊಫೆಷನ್ ಮೇಲೆ ಆಸಕ್ತಿ ಬಂದು ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಅದಾಗಬೇಕು. ಈಗ ಸಡನ್ನಾಗಿ ನನಗೆ ಇದು ಒಂದು ಜನ ಹಿಂಗೆ ಗುರ್ತಿಸ್ತವ್ರೆ, ಇದು ಮಾಡ್ತವ್ರೆ ಅಂದ ತಕ್ಷಣ ನಾನು ನನ್ನ ಫೀಲ್ಡ್ ಬಿಟ್ಬಿಟ್ಟು ಆ ಫೀಲ್ಡ್ಗೆ ಹೋದ್ರೂ ತಪ್ಪಾಗ್ಬಿಡ್ತದೆ ಅಣ್ಣ. ಅದು ನನಗೆ ಗೊತ್ತಿಲ್ವಲ್ಲ ಅದ್ರ ಬಗ್ಗೆ ಏನು ಎತ್ತ ಅಂತ. ಈ ಫೇಮ್ ಅಲ್ಲಿ ಯೂಸ್ ಮಾಡ್ಕೋಕ್ಕೆ ಇಷ್ಟಪಡೋದಿಲ್ಲ ಅಣ್ಣ. ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ರಾಜಕೀಯದ ಬಗ್ಗೆ. ನನಗೆ ಖುಷಿಯಾಗಿದ್ದೇನಪ್ಪ ಅಂದರೆ ಎಲ್ಲರೂ ಅಷ್ಟು ಸಪೋರ್ಟ್ ಮಾಡಿದ್ರಲ್ಲ ರಾಜಕೀಯ ನಾಯಕರು. ಅಷ್ಟೊಂದು ರಿಯಾಲಿಟಿ ಶೋ ನೋಡ್ಬಿಟ್ಟು ಅದರಲ್ಲಿ ಒಬ್ಬ ಕಂಟೆಸ್ಟೆಂಟ್ನ ಗುರುತಿಸಿ ಅಷ್ಟೊಂದು ಸಪೋರ್ಟ್ ಮಾಡಿದ್ರಲ್ಲ ಅವರು, ನಮ್ಮ ಜಗ್ಗೇಶ್ ಸರು, ಶಿವಣ್ಣ ಸರು, ದರ್ಶನ್ ಸರು, ಅವ್ರ ಫ್ಯಾನ್ಸು, ಸುದೀಪ್ ಅಣ್ಣ, ಪ್ರತಿಯೊಬ್ಬರು ಅವರು ಒಬ್ಬರು ಇಬ್ಬರು ಅಂತ ಹೇಳೋಕ್ಕೋಗಿಲ್ಲ, ಎಲ್ಲರೂ ಅಷ್ಟೊಂದು ಸಪೋರ್ಟ್ ಮಾಡಿದ್ರಲ್ಲ. ಅದಕ್ಕೆ ಹೋಗಿ ಒಂದು ಕೃತಜ್ಞತೆ, ಖುಷಿ, ಆ ಖುಷಿನ ಹಂಚ್ಕೊಳಕ್ಕೆ ಹೋಗಿದ್ದೆ ಅಷ್ಟೇ. ರಾಜಕೀಯಕ್ಕೆ ಐಡಿಯಾ ಇಲ್ಲ ಅಣ್ಣ ಅಷ್ಟು ನನಗೆ ಅದ್ರ ಬಗ್ಗೆ. ಒಂದೇ ದಿನ ಒಂದು ಸಿನಿಮಾ ರಿಲೀಸ್ ಆಗುವಂಥದ್ದು ನಾವು ನೋಡಿರ್ತೀವಿ, ಆದರೆ ಒಂದೇ ದಿನ ನಿಮ್ಮ 2 ಸಿನಿಮಾಗಳು ರಿಲೀಸ್ ಆಗ್ತಿರೋವಂಥದ್ದು ಎಷ್ಟು ಖುಷಿ ಕೊಟ್ಟಿದೆ. ಇನ್ನೊಂದು, ಯಾವ ಸಿನಿಮಾಗೆ ಹೋಗ್ತಾರೆ ಗಿಲ್ಲಿ ನಟ ಅವರು ಅನ್ನುವಂಥದ್ದು ಕೂಡ ಒಂದಷ್ಟು ಗೊಂದಲದ ಪ್ರಶ್ನೆ ಆಗಿದೆ. ಒಂದು ಕಡೆ ಸೂಪರ್ ಹಿಟ್ ಆಗಿದೆ, ಮತ್ತೊಂದು ಕಡೆ ಹಯಗ್ರೀವ, ಎರಡೂ ಕೂಡ ಫೆಬ್ರವರಿ 27ಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ಹೆಂಗೆ, ಯಾವ ಥರ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ? ಅದೇ ಅಣ್ಣ, 2 ಸಿನಿಮಾನು ಅದೇ ಖುಷಿ ಐತೆ. 2 ಸಿನಿಮಾನು ಬತ್ತೇ ಇರೋದು, 2 ಸಿನಿಮಾನು ನೋಡ್ತೀನಿ. 2 ನಮ್ಮ ಸಿನಿಮಾನೇ ಅಲ್ವಾ. ಫೈನಲಿ ಕರ್ನಾಟಕದ ಜನತೆಗೆ ಏನು ಹೇಳ್ತೀರಾ ಅಂತ? ಏನಿಲ್ಲ, ಹಿಂಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ, ಕೊನೆವರೆಗೂ ಉಳಿಸ್ಕೊತೀನಿ ಅಷ್ಟೇ. ಸಿನಿಮೆ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಒಂದೊಂದು ಸಿನಿಮಾಗಳೇ ರಿಲೀಸ್ ಆಗ್ತಾ ಇದೆ, ಮತ್ತಷ್ಟು ಸಿನಿಮಾಗಳು ಬರಲಿ. ಹಾಗೆಯೇ ಇನ್ನೊಂದು ಕ್ವಶನ್ ಕೇಳೋದು ಮರ್ತುಬಿಟ್ಟೆ. ಸಿನಿಮಾಗಳಲ್ಲಂತೂ ಬೆಳ್ಳಿಪರದಲ್ಲಿ ಆರ್ಭಟವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಡೈರೆಕ್ಷನ್ ಕನಸು ಎಲ್ಲಿವರೆಗೂ ಬಂತು? ಅದೇ ನಡೀತಾ, ಸ್ಕ್ರಿಪ್ಟು ವರ್ಕ್ ನಡೀತಾ ಇದೆ, ಅದು ಮುಗಿಸ್ಕೊಂಡು. ಅದೇ ನಾನು ಯಾವಾಗಲೂ ಹೇಳೋದು ಅದೇ ಅಲ್ವಣ್ಣ, ಈ ಡೈರೆಕ್ಷನು ಈಗ ಆ್ಯಕ್ಟಿಂಗು ಬೇರೆ.
ಆ್ಯಕ್ಟಿಂಗ್ ಮಾಡ್ಬಿಡ್ಬೋದು. ಈಗ ಸ್ಕ್ರಿಪ್ಟ್ ಇರ್ತದೆ, ಡೈರೆಕ್ಟ್ ಹಿಂಗೆ ಹೇಳ್ತಾರೆ, ಹಿಂಗೆ ಬರಬೇಕು, ಹಿಂಗೆ ಹೋಗ್ಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ, ರಪ್ಪ ಅಂತ ಅಲ್ಲಿ ಮುಗಿಸ್ಕೊಂಡು 6 ಗಂಟೆ 6 ಗಂಟೆಗೆ ಗಾಡಿ ಹತ್ತು ಹೋಯ್ತಾ ಇರ್ಬೋದು ಅತ್ತಿಗೆ. ಸಿನಿಮಾ ಡೈರೆಕ್ಷನ್ ಹಂಗಲ್ವಲ್ಲ, ನೀನು ಓಂಕಾರ ಬರೀತಿರಲ್ಲ ಪೇಪರ್ ಮೇಲೆ, ಅಲ್ಲಿಂದ ಹಿಡಿದು ಲಾಸ್ಟ್ ಕುಂಬಳಕಾಯಿ ಹೊಡಿತಾರಲ್ಲ, ಕುಂಬಳಕಾಯಿ ಹೊಡೆದು ಪೋಸ್ಟ್ ಪ್ರೊಡಕ್ಷನ್ ಸಿನಿಮಾ ರಿಲೀಸ್ ಆಯ್ತದೆ ಅಲ್ಲಿವರೆಗೂ ಡೈರೆಕ್ಟ್ರು ಅಷ್ಟು ಜವಾಬ್ದಾರಿ ಇರ್ತದೆ. ಅದು ತಮಾಷೆ ಮಾತಲ್ಲ ಅಣ್ಣ, ಡೈರೆಕ್ಷನ್ನು ಅಂತ ಅದಕ್ಕೆ ಟೈಮ್ ಕೊಡಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ಅದ್ರ ನಾಲೆಡ್ಜ್ ಇರಬೇಕು ಫಸ್ಟು. ಅದು ನಾನು ಏನು ಮಾಡಿಕೊಟ್ಟವ್ನಿ, ಹೆಂಗೆ ಮಾಡಿಕೊಟ್ಟವ್ನಿ ಅನ್ನೋದು ನಾಲೆಡ್ಜ್ ಇರಬೇಕು, ಏನು ಮಾಡಬೇಕು ಅಂತ ಆ ಟೈಮು ಕೊಡಬೇಕು ಫಸ್ಟು. ಅದಕ್ಕೆ ಇದೆಲ್ಲ ಮುಗಿಸ್ಕೊಂಡು ಕೂತ್ಕೋಬೇಕು, ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ಕೂತ್ಕೋಬೇಕು, ಎಲ್ಲೂ ಹೋಗ್ದೇ. ಅದನ್ನು ಮಾಡ್ತೀನಿ ಅಣ್ಣ, ನಡೀತಾ ಇದೆ. ಅಂದರೆ ಆಲ್ರೆಡಿ ಮಾತುಕತೆ ಅಥವಾ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಎಲ್ಲಿವರೆಗೂ ಬಂದಿದೆ ಅಂತ, ಅಥವಾ ಕತೆ ಏನಾದರೂ ಯಾವ ಥರದ ಕಥೆಯನ್ನು ಪ್ಲಾನ್ ಮಾಡ್ತಿದ್ರ? ಅದೇ ಲೈನ್ ಐತೆ, ಅದನ್ನ ರೆಡಿ ಮಾಡಬೇಕು, ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ರೆಡಿ ಮಾಡಬೇಕು, ಮಾಡ್ತಾಯಿದ್ದೀನಿ. ಅದು ಎಲ್ಲ ಈಗ ಬಾಂಡ್ ಸ್ಕ್ರಿಪ್ಟ್ ಕೈಲಿ ಇದ್ರಲ್ವ, ಹಿಂಗೆ ಐತೆ ಒಂದು ಇದು ಮಾಡಬೇಕು ಅಂತ ಯಾರು ಪ್ರೊಡ್ಯೂಸರ್ಗೆ ಯಾರಿಗಾರು ಹೇಳೋಕ್ಕಾಗೋದು. ಅದೇ ಫಸ್ಟು ನಾನು ರೆಡಿ ಆಗಬೇಕು ಎಲ್ಕ, ಆಮೇಲೆಲ್ಲ. ಎನಿವೆ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ನಿಮ್ಮ ಡೈರೆಕ್ಷನ್ಗೂ ಕೂಡ ಜಾಸ್ತಿ ಒಳ್ಳೆಯದಾಗಲಿ, ನಿಮ್ಮ ನಟನೆಗೂ ಕೂಡ ಜಾಸ್ತಿ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಣ್ಣ. ಇದಾಗಿತ್ತು ಗಿಲ್ಲಿ ನಟ ಅವರ ಒಂದು ಸ್ಪೆಷಲ್ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.